ಇನ್ನು ಕೆಲವೇ ಗಂಟೆಗಳು ಕಳೆದರೆ ಸಾಕು, ಈ ವರ್ಷ ಇತಿಹಾಸದ ಪುಟ ಸೇರುತ್ತೆ. ನವಹರ್ಷದಿಂದ ಹೊಸ ವರ್ಷವನ್ನ ಸಂಭ್ರಮದಿಂದ ಸ್ವಾಗತಿಸಲು ಜಗತ್ತಿನ ಜನ ಚಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದಾರೆ. ಕಳೆದ ವರ್ಷದ ಎಲ್ಲ ನೋವು ನಲಿವುಗಳನ್ನು ಮರೆತು ಮುಂದಿನ ವರ್ಷಕ್ಕೆ ಕಾಲಿಡಲಿದ್ದಾರೆ. ಇದೇ ಸಮಯದಲ್ಲಿ ಮುಂದಿನ ವರ್ಷಕ್ಕೆ ಕಾಲಿಡುವ ಮುನ್ನ ಈ ವರ್ಷದ ಕೆಲವು ಕಹಿ ಘಟನೆಗಳ ಬಗ್ಗೆ ನೆನೆಯಲೇಬೇಕು. ಅದರಲ್ಲಿ ಈ ವರ್ಷ ಸ್ಯಾಂಡಲ್ವುಡ್ನ ಅನೇಕ ಸಿನಿ ತಾರೆಯರು ನಮ್ಮನ್ನಗಲಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಸುಮಾರು ವರ್ಷಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ದುಡಿದು ತಮ್ಮ ನಟನೆಯ ಮೂಲಕ ಲಕ್ಷ ಲಕ್ಷ ಸಿನಿಪ್ರಿಯರ ಮನಸ್ಸು ಗೆದ್ದು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಹಾಗಾದ್ರೆ ಈ ವರ್ಷ ನಮ್ಮನ್ನಗಲಿದ ಸಿನಿಮಾ ತಾರೆಯರು ಯಾರು? ಬನ್ನಿ ಆ ಮಹನೀಯರನ್ನ ಮತ್ತೊಮ್ಮೆ ನೆನಪಿಸಿಕೊಂಡು ಬರೋಣ. ಮೊದಲಿಗೆ ದ್ವಾರಕೀಶ್. ಕನ್ನಡದ ಕುಳ್ಳ, ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ರವರು ಅನೇಕ ಕನ್ನಡದ ಚಿತ್ರಗಳಿಗೆ ಬಣ್ಣ ಹಚ್ಚಿ ತಮ್ಮ ನಟನೆಯ ಮೂಲಕ ಕಲಾಪ್ರೇಮಿಗಳ ಮನಸ್ಸು ಗೆದ್ದಿದ್ದರು. ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ದ್ವಾರಕೀಶ್ ರವರು ವರ್ಷದ ಏಪ್ರಿಲ್ 16ರಂದು ಮನೆಯಲ್ಲೇ ನಿಧನರಾದರು. ನಟನೆಗೆ ಕಾಲಿಟ್ಟ ಕೆಲವೇ ಸಮಯದಲ್ಲಿ ನಿರ್ಮಾಪಕರಾದರು. ದ್ವಾರಕೀಶ್ ರವರು ಅನೇಕ ಸಿನಿಮಾಗಳನ್ನು ನಿರ್ದೇಶನ ಮಾಡಿದರು. ಕನ್ನಡದ ಜೊತೆಗೆ ಹಿಂದಿ, ತಮಿಳಿನಲ್ಲೂ ಸಿನಿಮಾಗಳನ್ನ ನಿರ್ಮಾಣ ಮಾಡಿದರು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ರಜನಿಕಾಂತ್ರಂತಹ ಲೆಜೆಂಡ್ ನಟರ ಸಿನಿಮಾಗಳನ್ನ ನಿರ್ಮಾಣ ಮಾಡಿದವರು ದ್ವಾರಕೀಶ್ ರವರು. ಮತ್ತೋರ್ವ ಹೆಸರಾಂತ ನಟ IAS ಅಧಿಕಾರಿ ಕೆ. ಶಿವರಾಮ್ ಅವರು ಫೆಬ್ರವರಿ 29ರಂದು ಹೃದಯಾಘಾತದಿಂದ ವಿಧಿವಶರಾದರು. ಕನ್ನಡದಲ್ಲೇ IAS ಪರೀಕ್ಷೆ ಬರೆದು ನಂತರ ಬೆಂಗಳೂರು, ವಿಜಯಪುರ, ಕೊಪ್ಪಳ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ತಮ್ಮ ಕಾರ್ಯನಿರ್ವಹಿಸಿದ್ದರು. ಮುಂದೆ ಬಾನಲ್ಲೇ ಮಧುಚಂದ್ರಕ್ಕೆ, ವಸಂತ ಕಾವ್ಯದಂತಹ ಚಿತ್ರಗಳಲ್ಲಿ ನಾಯಕರಾಗಿ ನಟಿಸಿದ್ದರು. ಸಾಂಗ್ಲಿಯಾನ 3 ಸಿನಿಮಾದಲ್ಲಿ ಇವರು ಖಳನಾಯಕನ ಪಾತ್ರ ಮಾಡಿ ಸೈ ಎನಿಸಿಕೊಂಡಿದ್ದರು. ಕನ್ನಡದ ಖ್ಯಾತ ನಿರೂಪಕಿ, ತನ್ನ ಕಂಚಿನ ಕಂಠದ ಮೂಲಕವೇ ಹಲವಾರು ಕಾರ್ಯಕ್ರಮ ನಡೆಸಿಕೊಟ್ಟು ಅನೇಕ ಗೌರವಕ್ಕೆ ಭಾಜನರಾಗಿದ್ದ ನಟಿ ಅಪರ್ಣಾರವರು ಜುಲೈ 11ರಂದು ನಿಧನರಾದರು. ಚಿಕ್ಕಮಗಳೂರಿನ ಪಂಚನಹಳ್ಳಿ ಗ್ರಾಮದವರು ಅಪರ್ಣಾ. ಕರುನಾಡ ಪ್ರೇಮಿಗಳನ್ನ ತಮ್ಮ ಧ್ವನಿಯ ಮೂಲಕವೇ ಎಲ್ಲರನ್ನ ಆಕರ್ಷಿಸಿದ್ದರು. ನಮ್ಮ ಮೆಟ್ರೋ ಸೇರಿದಂತೆ ಅನೇಕ ಕಡೆ ಬರುವ ಅನೌನ್ಸ್ಮೆಂಟ್ ಅಪರ್ಣಾರದ್ದು. ಇಂತಹ ಅಪರ್ಣಾರವರು ನಮ್ಮನ್ನಗಲಿದ್ದು ನಿಜಕ್ಕೂ ಬೇಸರದ ಸಂಗತಿ. ಕನ್ನಡದ ಮತ್ತೋರ್ವ ಅತ್ಯುತ್ತಮ ನಿರ್ದೇಶಕ ಗುರುಪ್ರಸಾದ್ ರವರು. ಮಠ, ಎದ್ದೇಳು ಮಂಜುನಾಥ, ರಂಗನಾಯಕ ಮುಂತಾದ ಸಿನಿಮಾಗಳನ್ನು ನಿರ್ದೇಶಿಸಿದ್ದ ಗುರುಪ್ರಸಾದ್ ರವರು ತಮ್ಮ ನಿವಾಸದಲ್ಲೇ ಆತ್ಮಹತ್ಯೆ ಮಾಡಿಕೊಂಡು ನೇಣಿಗೆ ಶರಣಾಗಿದ್ದರು. ನವೆಂಬರ್ 3ರಂದು ತಮ್ಮ ಸಿನಿಮಾ ನಿರ್ದೇಶನಕ್ಕೆ ತೆರೆ ಇಳಿದು ಭಾರತ ಲೋಕಕ್ಕೆ ಪಯಣ ಬೆಳೆಸಿದರು. ಇನ್ನು ಹಾಸನ ಮೂಲದ ಸಕಲೇಶ್ಪುರದ ನಟಿ ಶೋಭಿತಾ ಹೈದರಾಬಾದ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಪಯಣ ಮುಗಿಸಿದರು. ಏಡೊಲ್ಲೊಂದ್ಲ 3, ಒಂದು ಕತೆ ಹೇಳ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದ ಶೋಭಿತಾ ಡಿಸೆಂಬರ್ 1ರಂದು ತಮ್ಮ ಬದುಕಿಗೆ ಫುಲ್ ಸ್ಟಾಪ್ ಇಟ್ಟು ತಮ್ಮ ಜೀವನವನ್ನ ಅಂತ್ಯಗೊಳಿಸಿದರು. ಹೀಗೆ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಅದರಾಚೆ ಕೂಡ ಒಳ್ಳೆಯ ಹೆಸರು ಗಳಿಸಿದ್ದ ಅನೇಕ ಸಿನಿಮಾ ತಾರೆಯರು 2024ರಲ್ಲಿ ತಮ್ಮ ಉಸಿರು ನಿಲ್ಲಿಸಿದರು ಎನ್ನುವುದು ಅತ್ಯಂತ ದುರಾದೃಷ್ಟಕರ.